ನಮಸ್ಕಾರ. ನಾನು ಕುಮಾರ್ ಮಾತಾಡ್ತಾ ಇದ್ದೀನಿ. ಇತ್ತೀಚೆಗೆ ಈ ಸಿನಿಮಾ ಪ್ರಶಸ್ತಿಗಳು ಕೊಡ್ತೀವಿ ಅಂತ ನಮ್ಮ ಬೆಂಗಳೂರು, ಕರ್ನಾಟಕ, ದೇಶದಲ್ಲಿ ಸುಮಾರು ಸಿನಿಮಾಗೆ ಪ್ರಶಸ್ತಿ ಕೊಡುವಂತಹ ಒಂದು ಕಂಪ್ನಿಗಳು ಉಟ್ಕೊಂಡ್ಬಿಟ್ಟಿದ್ದಾವೆ. ಅವ್ರದ್ದು ಮೇಯ್ನ್ ಅಜೆಂಡಾ ದುಡ್ಡು ಮಾಡೋದಷ್ಟೇ. ಎಷ್ಟು ರೆಕಗ್ನೇಷನ್ ಇದೆಯೋ ಏನಿದೆಯೋ ಗೊತ್ತಿಲ್ಲ. ಬೆರಳೆಣಿಕೆಯಷ್ಟು ಸಿನಿಮಾ ಪ್ರಶಸ್ತಿಗಳಿಗಷ್ಟೇ ಬೆಲೆ ಇರೋದು. ಇಲ್ಲಿ ಗಲ್ಲಿಗೂ ಪ್ರಶಸ್ತಿ ಕೊಡುವ ಸಂಸ್ಥೆಗಳು ಉಟ್ಕೊಂಡ್ಬಿಟ್ಟಿದ್ದಾವೆ. ಅದು ಮುಂದುವರಿದ ಭಾಗ ಅಂತ ಈಗ ಒಂದೂವರೆ ವರ್ಷದಿಂದ ಫಾರಿನಲ್ಲೂ ಕನ್ನಡಿಗರಿಗೆ, ಅದರಲ್ಲೂ ಸಿನಿಮಾ ಫೀಲ್ಡಲ್ಲಿರೋರಿಗೆ ಪ್ರಶಸ್ತಿ ಕೊಡುವಂಥದ್ದು ಶುರುವಾಗಿದೆ. ನನಗೆ ಬಂದಿತ್ತು ಇಲ್ಲಿ ಶಾರ್ಜಾದಲ್ಲಿ ಮತ್ತು ದುಬೈಯಲ್ಲಿ ನಿಮಗೆ ಪ್ರಶಸ್ತಿ ಕೊಡ್ತೀವಿ, ಸ್ಟೇಜ್ ಮೇಲೆ ಹತ್ತಿಸ್ತೀವಿ, ಇಂಥ ಪತ್ರಿಕೆಯಲ್ಲಿ ನಿಮಗೆ ಪ್ರಚಾರನೂ ಕೊಡ್ತೀವಿ, 5 ಲಕ್ಷ ರೂಪಾಯಿ ಆಗುತ್ತೆ. ನೀವು ಆ ದೇಶದಲ್ಲೂ ನಿಮ್ಮ ಬಗ್ಗೆ ಗೊತ್ತಾಗುತ್ತೆ, ಕರ್ನಾಟಕದಲ್ಲೂ ರೆಕಗ್ನೇಷನ್ ಸಿಗುತ್ತೆ ಅಂತ. ಅದು ಎಲ್ಲಿ? ದುಬೈ ಮತ್ತು ಶಾರ್ಜಾ. ಅದೇ ರೀತಿ ವಿಯೆಟ್ನಾಮಲ್ಲೂ ನಡೀತು. ಈಗ ಮೊನ್ನೆ ರೀಸೆಂಟಾಗಿ ಎಲ್ಲಿ ಬಾಲಿನಲ್ಲೂ ನಡೆದಿದೆ. ಎಷ್ಟರ ಮಟ್ಟಿಗೆ ಏನು ಇದು ಜೆನ್ಯೂನ್ ಇದೆ ಅಂತ ಗೊತ್ತಿಲ್ಲ. ಬಟ್ ಕನ್ನಡಿಗರನ್ನ ಅಲ್ಲಿ ಗುರುತಿಸಿ ಅವಾರ್ಡ್ ಕೊಟ್ಟರೆ ಭಾಳ ಉತ್ತಮನೇ, ಭಾಳ ಖುಷಿ ಸಂಗತಿನೇ. ಆದರೆ 5 ಲಕ್ಷ ಕೇಳೋದು, 5.5 ಲಕ್ಷ ಕೇಳಿ ಅದರಲ್ಲಿ ನಮ್ಮದು ಫ್ಲೈಟ್ ಟಿಕೆಟು, ಊಟ ತಿಂಡಿ, ಅಲ್ಲೊಂದು 4 nights 5 days ಪ್ಯಾಕೇಜು ಎಲ್ಲ ಸೇರಿಸಿ ಮಾಡ್ತಾಯಿದ್ದಾರೆ. ಮೋಸ್ಟ್ ಪ್ರಾಬ್ಲಿ ಅದೇನು ಟೂರಿಸಮ್ ಡೆವಲಪ್ ಮಾಡೋದಕ್ಕೆ ಮಾಡ್ತಾಯಿದ್ದಾರಾ ಮತ್ತೊಂದು ಗೊತ್ತಿಲ್ಲ. ಈ ಡಾಕ್ಟ್ರೇಟ್ಗಳು ಹೆಂಗೆ 8,000ದಿಂದ 30,000ದವರೆಗೂ ದುಡ್ಡು ತೊಗೊಂಡು ಡಾಕ್ಟ್ರೇಟ್ ಕೊಡ್ತಾರೋ ಆ ರೀತಿ ಈ ಪ್ರಶಸ್ತಿ ತೊಗೊಂಡು ಏನು ಮಾಡ್ತೀರಾ? ಶೋಕೇಶಲ್ಲಿ ಇಟ್ಕೋತೀರಾ. ಅದೇ ನ್ಯಾಷನಲ್ ಅವಾರ್ಡ್ ಬಂದರೆ, ಪನೋರಮಾ ಅವಾರ್ಡ್ ಬಂದರೆ, ಸ್ಟೇಟ್ ಅವಾರ್ಡ್ ಬಂದರೆ, ಫಿಲಮ್ ಫೇರ್ ಬಂದರೆ, ಈ ಥರ ಒಂದಷ್ಟು ರೆಕಗ್ನೈಸ್ಡ್ ಅವಾರ್ಡ್ಗಳಿದೆ. ಅದಕ್ಕೆ ಪ್ರಯತ್ನ ಪಡಿ. ಇವೆಲ್ಲ ಎಷ್ಟು ಜೆನ್ಯೂನು ಎಷ್ಟು ಫೇಕ್ ಅನ್ನೋದು ನಾವು ನೋಡ್ಕೊಂಡು ಕೂತ್ಕೋಬೇಕಾಗತ್ತಷ್ಟೇ. ತಿಳುವಳಿಕೆ ನಮ್ಗೆ ಯಾಕೆ ಬೇಕು ಅನಿಸುತ್ತೆ ಒಮ್ಮೊಮ್ಮೆ. ಆದರೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋಣ ಅಂತ ಹೇಳ್ತಾ ಇದ್ದೀನಿ. ದಯವಿಟ್ಟು ದುಡ್ಡು ಕೊಟ್ಬಿಟ್ಟು ಅವಾರ್ಡ್ ತೊಗೊಂಡು ಏನು ಖುಷಿ ಪಡ್ತೀರೋ, ಮಾನಸಿಕವಾಗಿ ನಾವು ಸದೃಢ ಆಗಬೇಕು, ಮನಸ್ಥಿತಿನ ಸರಿಗೆ ಇಟ್ಕೋಬೇಕು. ನಾನು ನೋಡ್ತಾನೇ ಇದ್ದೀನಿ ಸೋಷಿಯಲ್ ಮೀಡಿಯಲ್ಲಿ, ಆ ಅವಾರ್ಡ್ ಬಂತು, ಈ ಅವಾರ್ಡ್ ಬಂತು, ಈ ಪ್ರಶಸ್ತಿ ಬಂತು, ಆ ಪ್ರಶಸ್ತಿ ಬಂತು, ಆ ಒಂದು ಸರ್ಟಿಫಿಕೇಟು ಅಷ್ಟೇ, ಆ ಶೀಲ್ಡು, ಅವೆಲ್ಲ ಒಂದು 300 ರೂಪಾಯಿ 500 ರೂಪಾಯಿ ಬೆಲೆ ಬಾಳೋದಿಲ್ಲ ಅಲ್ವಾ? ದಯವಿಟ್ಟು ಇಂಥ ಪ್ರಶಸ್ತಿಗಳಿಂದ ದೂರ ಇರಿ. ಈಗ ನಾನು ದಾದಾ ಫಾಲ್ಕೆ ಅವಾರ್ಡ್ ಅಂತಂದೆ, ಅದು ನಮ್ಮ ದೇಶ ಕೊಡ್ತಾ ಇರೋದು ಅತ್ಯುನ್ನತ ಅವಾರ್ಡು. ಅದು ಚಿತ್ರರಂಗದಲ್ಲಿ ಗಣನೀಯವಾಗಿ ಸೇವೆ ಸಲ್ಲಿಸಿದವ್ರಿಗೆ. ಆ ಹೆಸರಿನಲ್ಲೇ ಒಂದು 10-12 ಅವಾರ್ಡ್ ಉಟ್ಕೊಂಡ್ಬಿಟ್ಟಿದೆ. ಅವ್ರ ಫ್ಯಾಮಿಲಿಯವರು ಒಂದು ಅವಾರ್ಡ್ ಫಂಕ್ಷನ್ ಮಾಡ್ತಾರಂತೆ ಮುಂಬೈಲಿ. ಅದೇನೋ ಜೆನ್ಯೂನ್ ಇದೆ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಭಾಳಷ್ಟು ತುಂಬ ಫೇಕ್ ಇದೆ. ನಿಮ್ಮನ್ನು ಬಾಂಬೆಗೆ ಕರ್ಸ್ಕೊಳ್ತಾರೆ, 10,000 ರೂಪಾಯಿ ಕೊಡಿ ಅಂತಾರೆ, ರೂಮ್ ನೀವೇ ಮಾಡ್ಕೊಳ್ಳಿ ಅಂತಾರೆ. ನೀವು ಸ್ಟೇಜ್ ಮೇಲೆ ಹತ್ತೋದಕ್ಕೆ 10,000 ರೂಪಾಯಿ ಕೊಟ್ಟರೆ ಒಂದು ಹಾರ ಹಾಕಿ ಒಂದು ಶೀಟ್ ಕೊಡ್ತಾರೆ. ಬೇಕಾ? ಈ ಪ್ರಶಸ್ತಿಯಿಂದ ಏನಾದರೂ ಲಾಭ ಇದೆಯೇ? ಯೋಚನೆ ಮಾಡಿ. ಓಕೆ, ಥ್ಯಾಂಕ್ ಯು.